ಟು ಅವರ್ ಫ್ಯಾಮಿಲಿ ಅಂತೆ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್. ತುಂಬಾ ದಿನ ಆದ್ಮೇಲೆ ಬಂದ್ಬಿಟ್ಟಿದ್ದೀವಿ ಗೈಸ್. ಸರ್ಪ್ರೈಸ್ ಗೈಸ್. ಡುಂಪ ಹಿಂಗಂದ್ರೇ ಜಾಸ್ತಿ ಜನ ನೋಡೋದು. ಕರೆಕ್ಟ್. ಓಕೆ ಗೈಸ್, ಏನು ಸಡನ್ನಾಗಲ್ಲ, ತುಂಬ ದಿನ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ಇವಾಗ ಏನು ರೆಡಿಯಾಗಿ ನಿಂತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಇವತ್ತೇ ಹೊರಟ್ವಿ. ಸೊ ಆಟೋ ಬಂತು, ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ. ಬಾಯ್. ಏನು ಎ ಸಿ ಬರ್ತೈತು ಗೈಸ್. ಸೀನ್ ಏನಂದರೆ, ಆ್ಯಕ್ಚುಲಿ ನಾವು ಆ್ಯನಿವರ್ಸರಿಗೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಕಾರಣಾಂತರಗಳಿಂದ ನಾವಲ್ಲಿ ಅಲ್ಲಿ ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಸಡನ್ನಾಗಿ ಅದಾದಮೇಲೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡುವಾಗ ಮಂತ್ರಾಲಯ ಅಂತ ಫಿಕ್ಸ್ ಆಗಿಬಿಟ್ಟಿದ್ವಿ. ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯನಿವರ್ಸರಿ ಇರೋದು 10th 11th. ಅವಾಗ ಹೋಗ್ಬೇಕಾಗಿದ್ದು ನಾವು. ಅವಾಗ ರಜೆ ಹಾಕ್ಕೊಳಕ್ಕಾಗಲ್ಲ, ಫುಡ್ ಕಾರ್ಟ್ ಬಿಟ್ಟು ಬರೋಕ್ಕಾಗಲ್ಲ ಫಾರ್ ಸಮ್ ರೀಸನ್ಸ್ ಅಂದ್ಬಿಟ್ಟು ಇವತ್ತೇ ಪ್ಲ್ಯಾನ್ ಮಾಡಿದ್ವಿ. ಇವತ್ತೇ ಹತ್ಬಿಟ್ವಿ ಬಸ್ಸು ಬುಕ್ ಮಾಡಿಕೊಂಡು. ಆ್ಯಂಡ್ ನಂದು ಫಸ್ಟ್ ಟೈಮ್ ಈ ಥರ ಬಸ್ಸಲ್ಲಿ ಹೋಗ್ತಾರದು, ಲೈಕ್ ಈ ಥರ ಸ್ಲೀಪರ್ ಕೋಚಲ್ಲಿ. ನೀನು ಹೋಗಿದೆಯಲ್ಲ ಮುಂಚೆ? ಎಲ್ಲೆಲ್ಲಿ ಹೋಗಿದ್ಯಾ? ಗದಗ್, ರಾಯಚೂರು, ಇದೇ ಸೈಡ್. ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾವಿಬ್ಬರು ಇಷ್ಟು ಲಾಂಗ್ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಎಲ್ಲ ಕ್ಯಾನ್ಸಲ್ ಆಗಿ ಬಂದು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ಆದರೆ ಏನು ನನಗೆ ತಲೆ ಕೆಡ್ತಾ ಇರೋದಂದರೆ ಫುಲ್ ಶಕೆ ಆಗ್ತಾಯಿದೆ. ಚಳಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಈ ಕಿಟಕಿ ಈ ರೇಂಜಿಗೆಲ್ಲ ಕ್ಲೋಸ್ ಆಗಿರುತ್ತೆ ಅಂತ ನಮ್ಮ ತಾಯಿ ಹೇಳೋಂಗೆ ನಂಗೆ ಗೊತ್ತಿರಲಿಲ್ಲ. ಮೇಲ್ ಫುಲ್ ಓಪನ್ ಇರುತ್ತಾ? ಇವನು ನೋಡಿ ಹಾಂ, ಮತ್ತು ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಅಪ್ಪರ್ ಡೆಕ್ಕೆ ಬುಕ್ ಮಾಡು ಗೈಸ್. ಲೋವರ್ ಡೆಕ್ ನಾನು ಮೇಲಿಂದ ಇಳಿಬೇಕಲ್ಲ ಅಂದ್ಬಿಟ್ಟಿದ್ದು, ಕೆಳಗಡೆ ಬುಕ್ ಮಾಡಿಸಿದ್ರೆ ಆಚೆ ಏನು ಕಾಣಿಸ್ತಾ ಇಲ್ಲ. ಸೊ ಫಸ್ಟು ಎಲ್ಲ ಜಾಕೆಟ್ ಬಿಚ್ಚೋಣ, ಬೇಜಾನ್ ಶಕೆ ಹೊಡಿತಿದೆ. ಆ್ಯಂಡ್ ಇನ್ನೇನು, ಏನಕ್ಕೆ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ? ಕಾರಣಾಂತರಗಳಿಂದ ವ್ಲಾಗ್ ಎನ್ನುವ ಮೊಬೈಲ್ ಫೋನಿನಿಂದ ಪಡಿತೋಳೆ ನನ್ನ ಹೆಂಡತಿ. ಕೇಳ್ರಪ್ಪ ನೋಡೋಣ. ಏನಕ್ಕೆ ಸಡನ್ನಾಗಿ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀವಿ ಗೊತ್ತಿಲ್ಲ ಗೈಸ್. ದೇವ್ರ ಕರೀತು ಓಡ್ತಾ ಇದ್ದೀವಿ. ಅದು ಯಾವಾಗಲೂ ಇತ್ತು ಗೈಸ್, 9-10 ಇತ್ತು. ಆದರೆ ಸಡನ್ನಾಗಿ ಇವತ್ತು ಪ್ಲ್ಯಾನ್ ಮಾಡಿದ್ದು 9-10 ಹೋಗೋಣ ಅಂತ, ಬಟ್ ಆಗಿಲ್ಲ. ಇವತ್ತೇನೋ ನನ್ನ ಹೆಂಡತಿ ದೊಡ್ಡ ಮನ್ಸು ಮಾಡಿಬಿಟ್ಲು, ಇವಾಗಲೇ ಹೋಗ್ಬಿಡೋಣ ಅಂತ ಅಂದು. ಗೊತ್ತಲ್ಲ ಗೈಸ್, ಬಾಯ್ಸು ಫಸ್ಟೇ ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಯಾವಾಗಲೂ ಪ್ಲ್ಯಾನ್ ಮಾಡ್ತಾರೆ, ಆಗಲ್ಲ. ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ರೆ ಇವಾಗಲೇ ಹೋಗ್ಬೇಕಂದ್ರೆ ಎಲ್ಲ ಫುಲ್ ಜೋಶಿಗೆ ಎತ್ಬಿಡ್ತಾರೆ. ಹಂಗೆ ನಾನು ಗೈಸ್. ಏನಕ್ಕೆ ವ್ಲಾಗ್ ಮಾಡಲಿಲ್ಲ ಗೈಸ್? ಏನಕ್ಕೆ ಮಾಡಿಲ್ಲ ಅಂದರೆ ಕಾರಣಾಂತರಗಳಿಂದ ಮಾಡಿಲ್ಲ ಗೈಸ್, ಅಷ್ಟೇ. ಅದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಲ್ಲ ಗೈಸ್. ಸೆಲ್ಫ್ ಪ್ರಾಬ್ಲಮ್ಸ್ ಇರುತ್ತೆ ಗೈಸ್. ಏನು ಹೇಳಿ ಗೈಸ್, ಸೆಲ್ಫ್ ಪ್ರಾಬ್ಲಮ್ ಎಲ್ಲ ಏನಿಲ್ಲ. ಫುಡ್ ಕಾರ್ಟು ಮತ್ತು ಅದು ಇದರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ. ಫುಲ್ ರುಟೀನೇ ಸೆಟ್ ಆಗ್ತಾಯಿರಲಿಲ್ಲ. ಸೆಂಟ್ರಲ್ಲಿ ಒಂದು ವ್ಲಾಗ್ ಮಾಡಿ ಹಾಕಿದ್ದೆ ಅನ್ಕೊತೀನಿ, ಅದೇ ರೀಸನ್ನು. ಸೊ ಇವಾಗ ನಾವು 3 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನಮ್ಮದು ಫುಡ್ ಕಾರ್ಟಲ್ಲೇ ಬ್ಯುಸಿ ಆಗಿರೋದ್ರಿಂದ ಮಲಗೋದೇ 2 ಗಂಟೆಗೆ, ಎದ್ದೊಳೋದೇ ಎಷ್ಟೋ ಗಂಟೆಗೆ ಅನ್ನಂಗೆ ಆಗಿಬಿಟ್ಟಿದೆ. ಬಟ್ ಇವಾಗ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಏನಕ್ಕೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀವಿ, ಏನು ಮಂತ್ರಾಲಯಕ್ಕೆ ಹೋಗುವಾಗೇ ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀವಿ ಅಂತ ಅಂದರೆ,
ನಾವು ಸ್ವಲ್ಪ ಶಪಥ ಥರ ಏನೋ ತೊಗೋತಾ ಇದ್ದೀವಿ, ಇನ್ಮೇಲಾದರೂ ನೀಟಾಗಿ ವ್ಲಾಗ್ ಮಾಡೋಣ. ಶಪಥ ಮಾಡ್ತೀನಣ್ಣ, ಶೋರ್ ಶಾಟ್ ಹೊಡಿತೀನಿ. ಆಯಿತಾ? ಸೊ ಹೋಗಿ ರಾಯರ ಆಶೀರ್ವಾದ ತಗೊಂಡು ಮತ್ತು ನಮ್ಮ ಲೈಫ್ ರುಟೀನ್ನ ರೀಸ್ಟಾರ್ಟ್ ಮಾಡೋಣ. ಬೈ ಗಾಡ್ಸ್ ಗ್ರೇಸ್ ಎಲ್ಲ ಚೆನ್ನಾಗಾಗಲಿ, ಮುಂಚೆ ಹೆಂಗೆ ಆಗ್ತೈತೆ ಹಂಗಾಗಲಿ, ಈ ಥರ ಸೆಂಟ್ರಲೆಲ್ಲ ಕ್ಲಾಶಸ್ ಆಗದಿರೋ ಆಗಲಿ ಅಂತ ಅನ್ಕೊತಾ ಇದ್ದೀವಿ ಗೈಸ್. ಈಗಲೂ ಏನಂತೀಯ? ಜೈ ಮಕ್ಕಳಮ್ಮ. ನಾವು ಹೋಗ್ತಿರೋದು ಮಂತ್ರಾಲಯಗೆ. ರಾಯರಿದ್ದಾರೆ, ಸದಾ ರಾಯರಿದ್ದಾರೆ. ಆಯಿತಾ? ಇನ್ನೇನ ಗೈಸ್, ನನ್ನ ಟಿಕೆಟ್ ಸ್ವಲ್ಪ ಕ್ಯಾನ್ಸಲ್ ಮಾಡಬೇಕಿರಿ, ಆಮೇಲೆ ಸಿಗ್ತೀನಿ. ಬೈ. ಡುಂಪಾ ಪಾಕ್ ಡುಂಪಾ. ಸೊ ಗೈಸ್, ಫೈನಲಿ ನಮ್ಮ ಜೊತೆ ನಾನು ರಕ್ಷಿತಾ ಇಬ್ಬರೇ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ವಿ. ಇದೊಂದೇನೋ ಬಂದೈತೆ. ನಿನ್ನ ಹೆಸರೇನು? ಅದು ಬರೀ ಅವಳ ಹತ್ರನೇ ಹೋಗ್ತೈತೆ ಗೈಸ್. ನಾಯಿಗೂ ರಕ್ಷಿತಾಗೂ ಬೆಸ್ಟ್ ಬಾಂಡಿಂಗ್ ಐತೆ. ಎಲ್ಲಿದೆ ಗೊತ್ತಿಲ್ಲ ಗೈಸ್, ಯಾವ ಊರಂತಾನು ಗೊತ್ತಿಲ್ಲ. ಏನು ಅನಿಸ್ತೈತೆ? ಬರ್ಬಾರ್ದಿತ್ತು ಅನ್ಸ್ತೈತೆ ಬಸ್ಸಲ್ಲಿ. ಸ್ಲೀಪರ್ ಅಲ್ಲ, AC. ಏನು ಗೊತ್ತಾ, ಅದು ಒಳ್ಳೆ ಏನೋ ಬಾಕ್ಸಲ್ಲಿ ಮುಚ್ಚಿಟ್ಟಂಗೆ, ಆಮೇಲೆ ಗಾಳಿ ಇಲ್ಲ ಆಚೆಯಿಂದ, ಏನು ಒಂಥರ ಆಗ್ತಾ ಇದೆ. ಬರ್ತಾ ನಾನು AC ಮಾಡ್ತೀನಿ. ಆಗಲ್ಲ ಅಂತ ಇದೆಯಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು, ಕ್ಯಾನ್ಸಲ್ ಮಾಡಿ ನಾನ್ AC ಆದ್ರೂ ಮಾಡು ಅಂತ. ನೋಡ್ತೀನಿ. ಇದು AC ನಮಗೆ ಬೇಡ ಗೈಸ್. ಇನ್ನು ಎಲ್ಲಿ ನೆಲಮಂಗಲ ಸ್ಟಾಪ್ ಬಂದಿದ್ವು, ಫಸ್ಟ್ ಸ್ಟಾಪ್ ಮೋಸ್ಟ್ಲಿ ನೆಲಮಂಗಲ ಬಿಟ್ಟು ಮುಂದೆ ಬಂದಿದ್ದೀವಿ ಗೈಸ್. ನನಗೆ ಆಗ್ತಾ ಇಲ್ಲ ಈಗಲೇ, ಇನ್ನೂ ಹೋಗಿ ಮಲ್ಕೊಂಬಿಡೋಣ ಅನಿಸ್ತದೆ. ಇನ್ನೇನು ಮಾಡೋದು, ಸ್ಲೀಪರ್ ಇನ್ನೇನಕ್ಕೆ ಮಾಡ್ತಾರೆ. ಆದರೂ ಒಂಥರ ಆಗ್ತಾ ಇದೆ ನನಗೆ. ಟೈಮ್ ಆಯ್ತು, ಬಾ. ಆಯ್ತು ರಕ್ಷಿತಾ. ಫಸ್ಟ್ ಟೈಮ್ 10 ನಿಮಿಷ ಮೂವಿ ನೋಡೋಣ, ಮಲ್ಕೊಳ್ಳೋಣ, ಆಮೇಲೆ ಸೆಟ್ ಆಗುತ್ತೆ. ಎಂಥದ್ದೇನು ಮೂವಿ ನೋಡ್ತಾ ಇದ್ದೀವಿ, ಅರ್ಧ ನೋಡ್ಬಿಟ್ವಿ. 3 ಅವರ್ ಮೂವಿನ 3 ಅವರ್ ಮೂವಿಲಿ 1.25 ಅವರ್ ನೋಡಿದ್ದೀವಿ ಅಷ್ಟೇ. ಇಲ್ಲಿ ಮೂಗ್ ತೋರಿಸ್ಬಿಡು. ನಾವಿವಾಗ ಅಲ್ಲಿಂದ ಇಲ್ಲಿ ಮೇಲ್ಗಡೆಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಅಲ್ಲಿ ಯಾಕೋ ಸೆಟ್ ಆಗ್ತಾ ಇಲ್ಲ ನಮಗೆ ಅಂದ್ಬಿಟ್ಟು. ಇದು ಓಪನ್ ಇರೋ ಥರ ಇದ್ದಿದ್ರೆ ಜೀವನದಲ್ಲಿ ನೆಮ್ಮದಿಗಿರ್ತಿದ್ದೆ ನಾನು. ಹೆಂಗೆ ಕೊಟ್ಬಿಡ್ತಾರೆ ಈಗ AC ಹಾಕಿದ್ರು ಒಂದೇ ಆಗ್ತಿದ್ರು, ಒಂದು ಏನಂತ ಗಾಳಿ ಗೊತ್ತೈತಿ ಇಲ್ಲಿ ಗೈಸ್. ಆಲ್ಮೋಸ್ಟ್ 7:40 ಆಗಿದೆ, ರೀಚ್ ಆಗಿದ್ದೀವಿ ಮಂತ್ರಾಲಯಗೆ. ಆದರೆ ಇರೋ ಅಂದ್ಬಿಟ್ಟು ಮಲಗಿಸ್ಬಿಟ್ಲು ಮಾಮ. ಇವ್ರದ್ದು ಇದು ನೋಡು, ಆಟೋ ನೋಡು. ಆಟೋ ಇದಿಲ್ಲ. ಗೈಸ್, ಇವಾಗ ರೀಚ್ ಆದ್ವಿ ನಾವು. ಇವಾಗ ರೀಚ್ ಆಗಿರಲಿಲ್ಲ, ಎಲ್ಲೋ ಹೋಗ್ಬಿಟ್ಟಿದ್ವಿ. ಅಲ್ಲಿಂದ ಆಟೋ ಹಿಡ್ಕೊಂಬಂದ್ವಿ. ಲೈಕ್ ಅವರು ಫಸ್ಟ್ ಏನಂದ್ರು ಗೊತ್ತಾ, ಬುಕ್ ಮಾಡಿರೋರು ಬನ್ನಿ ಅಂದರು. ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಬಂದಿರೋದಲ್ವ, ಸೊ ನಾನೇನು ಅಂದ್ಕೊಂಡೆ, ಬುಕ್ ಮಾಡಿರೋರು ಇರಿ, ಹಾಗೆ ಬಂದಿರೋರು ಬನ್ನಿ ಅಂದ್ರ. ಅದಕ್ಕೆ ಹಂಗೆ ಒಂದು ಸ್ವಲ್ಪ ಜನ ಹತ್ತಿಸ್ಕೊಂಡ್ರು, ಅವ್ರನ್ನೆಲ್ಲ ಇಳಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ನನಗೆ ಮಂತ್ರಾಲಯದ ಆರ್ಚೆ ಕಾಣಿಸ್ಲಿಲ್ಲ. ನೋಡಿದ್ರೆ ಪ್ಯಾಕೇಜ್ ಅವರು ಇದ್ದು ಗೈಸ್, ನಮ್ಮನ್ನು ಬಿಟ್ಟು. ನಮ್ಮೊಂದು 8 ಜನ ಬಿಟ್ಟು ಏನೆಲ್ಲ ಪ್ಯಾಕೇಜ್ ಅವ್ರು ಇದ್ರು. ಅವ್ರನ್ನೆಲ್ಲೋ ರೂಮಿಗೆ ಕರ್ಕೊಂಡು ಆಲ್ಮೋಸ್ಟ್ ಎಷ್ಟು ಮೀಟ್ರ್ ಇತ್ತು, ಒಂದು 500 ಮೀಟರ್ ಇತ್ತು, ಒಂದು 500+ ಮೀಟ್ರ್ ಎಲ್ಲೋ ರೂಮ್ ಮಾಡಿದ್ದಾರೆ ಅವ್ರಿಗೆ. ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಟ್ಟಿದ್ರು ನಮ್ಮನ್ನು. ಪುಣ್ಯಕ್ಕೆ ಅಲ್ಲೇ ಆಟೋದವ್ರು ಯಾರೋ ಸಿಕ್ಕಿದ್ರು, ಅಲ್ಲೇ ಹತ್ಕೊಂಡು ಬಂದ್ಬಿಟ್ವಿ ವಾಪಸ್. ಇಲ್ಲಿ ಬಂದು ರೂಮ್ ಮಾಡಿದ್ದೀವಿ. ಇವಾಗ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗಬೇಕು ಅಷ್ಟೇ. ನೀನು ಯಾಕೆ ಮಲ್ಕೊಂಡ್ಬಿಟ್ಟೆ? ಹಾಂ, ರೆಡಿ, ಸ್ನಾನ ಮಾಡು. ನೀನು ಹೋಗೋ ಫಸ್ಟ್. 20 ಮಿನಿಟ್ಸಲ್ಲಿ ರೆಡಿ ಆಗಿದ್ದೀವಿ ನೋಡ್ರಿ. ರೆಕಾರ್ಡ್ ಬ್ರೇಕ್ ಮಾಡ್ತೀವಿ ಆವಾಗ ನಾವು. ಶಿಚಿದ ದೇವಸ್ಥಾನಕ್ಕೆ ಹೋಗಿ ದರ್ಶನ ಗೈಸ್. ನನ್ನ ಗಂಡ ಹೂವು ಕೊಡಿಸ್ತಾ ಇದ್ದ ನೋಡಿ. ನಿಂತ್ಕೊಂಡಿದ್ಯಾ? ಉದ್ರೋದ್ರೆ
ಕ್ರೌಡ್ ಏನು ಅಷ್ಟಿಲ್ಲ. ತುಂಬ ದಿನ ಆಗೋಗಿದ್ದು ಗೈಸ್ ಇಲ್ಲಿ ಬಂದು. ಹೋದ ವರ್ಷ ಅಂದರೆ ಎಷ್ಟು ತಿಂಗಳಾಯ್ತು? ಕಮ್ಮಿನೇ. ನೀನು ಬಿದ್ದಾಗ ಸ್ವಲ್ಪ ಎಂಟ್ರಿ ಟಿಕೆಟ್ ಇಸ್ಕೊಂತ ಇದ್ದಾರೆ ನೋಡಿ, 500 ರುಪೀಸು. ಇವಾಗ ಅಲ್ಲಿ ಮಾಡಿಬಿಟ್ಟಿದ್ದಾರೆ, ಫ್ರೀ ದರ್ಶನ ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ನಾವು ಅಲ್ಲಿಂದ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲೇ ಡೈರೆಕ್ಟ್ ತೊಗೋತಾ ಇದ್ದೀವಿ ನೋಡಿ. ನನ್ನ ಡ್ರೆಸ್ ಎಲ್ಲ ಸಿಗಾಕೊಂಡ್ಬಿಡ್ತು. ತುಂಬ ತಿಂಗಳಾಗೋಗಿತ್ತು ಗೈಸ್ ಬಂದು. ಒಂಥರ ಮಸ್ತ್ ಫೀಲ್. ಈಗ 2 ಸತಿ ದರ್ಶನ ಮಾಡಿದ್ದೀವಿ ನಾವು. ಒಂಥರ ಸೈಕೋ. ಒಂದು ಟಿಕೆಟ್ ಹಿಡ್ಕೊಂಡು 2 ಸತಿ ದರ್ಶನ ಮಾಡಿದ್ದೀವಿ. ಇನ್ನೊಂದು ಸತಿ ಹೋಗೋಣ ಅಂದ್ಕೊಂಡ್ವಿ, ಓಡಿಸ್ಬಿಡ್ತಾರೆ ಅಂತ ಹೋಗ್ತಾ ಇದ್ದೀವಿ ವಾಪಸ್. ಇಲ್ಲೇ ತಗೊಳ್ಳೋಣ. ಈಗ ಎಲ್ಲಿ ಬಂದರೂ ಒಂಥರ ನೋಡ್ರಿ ನಂಗೆ ಗೈಸ್. ಅವನು ಫಿಕ್ಸ್ ಆಗಿಬಿಟ್ಟಿದ್ದಾನೆ, ಈ ಥರ ಎಲ್ಲ ಮಾಡೋಣ ಇನ್ಮೇಲೆ ವೈರಲ್ ಆಗಬೇಕಂದ್ರೆ ಅಂತ. ಹಿಡ್ಕೋ ಗುರು, ಏನೇನೋ ಕಟ್ಟಿರ್ತಾನೆ. ಹಿಡ್ಕೋ ಗುರುದು ಇನ್ಮೇಲೆ ವೈರಲ್ ಆಗಬೇಕಂದ್ರೆ ಈ ಥರ ಎಲ್ಲ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ ಗೈಸ್. ಏನಂತೀರಾ? ಸಪೋರ್ಟ್ ಮಾಡಿ ಗೈಸ್. ಈ ಥರ ಎಲ್ಲ ಚೆನ್ನಾಗಿ ಡುಂಪಾ ಅಪ್ಪ ನೋಡಿ ಗೈಸ್. ಹೊಸ ಚೈನ್ ತಗೊಂಡಿದ್ದೀನಿ, ಹೆಂಗಿದೆ? ಸರಿ ಗೈಸ್, ಸ್ವಲ್ಪ ತಂದಿದ್ದು ಈ ಚೈನು. ಇದ್ರ ಬೆಲೆ ಎಷ್ಟಂದ್ರೆ ಡಾಕ್ ಸತೀಶ್ ಅವ್ರು ಹೇಳಿದ್ದು 1.5 ಕೋಟಿ. ಯಾರು ಚಾಲೆಂಜ್ ಮಾಡಿ 5 ಲಕ್ಷ, ನಾನ್ ಚಾಲೆಂಜ್ ಮಾಡ್ತೀನಿ, ನಾನ್ ಪ್ರೂವ್ ಮಾಡೋದಕ್ಕೆ. ಅದನ್ನ ಸುಳ್ಳು 5 ಲಕ್ಷ ಕೊಡ್ತೀನಿ, ಅದು ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ 5 ಲಕ್ಷ ಕೊಡ್ತೀನಿ. ಚೈನ್ಗೆ ಇದು ನಾಯಿ ಹಾಕಿದ್ದು ಚೈನು ತಗೊಂಡ್ಬಂದಿದ್ದೀನಿ ಗೈಸ್. 1.5 ಕೋಟಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ DM ಮಾಡಿ, ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ. ಇವಾಗ ಮಾಮೀಸ್ ಮೆಸ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಡ್ಯಾಡಿ ಅಲ್ಲೇ ಹೋಗು, ಇನ್ನೆಲ್ಲೂ ಹೋಗ್ಬೇಡ ಅಂದವ್ರೆ. ಅಲ್ಲ ಮಾಮೀಸ್ ಮೆಸ್ ಎಲ್ಲಿ ಇಲ್ಲ. ಬಾಬಾ ಬೈದಿವೆ. ನಂದು ಚೈನ್, ಗೋಲ್ಡ್ ಚೈನ್ ಬಗ್ಗೆ ಹೇಳ್ತಾ ಇದೆ ಗೈಸ್. 1.5 ಕೋಟಿ. ಯಾರಾದರೂ ಬೇಕಿದ್ರೆ DM ಮಾಡಿ. ಏನಂದರೆ ಗೈಸ್, ಇದು ಪ್ಯೂರ್ ಗೋಲ್ಡು. ಹಿಂಗೆ ಉಜ್ಜಿದ್ರೆ ವೈಟ್ ಬಂದರೆ ಗೈಸ್ ಇದು 1.20 ಕೋಟಿ. ಹೋಗಲ್ ನೋಡು, ಇದು ಪ್ಯೂರ್ ಕಾಟನ್ ಗೈಸ್. ನಾವು ಅವ್ರಗಳ ವಿಡಿಯೋನೇ ನೋಡ್ಬಿಡ್ಬೋದೇನೋ, ನಿನ್ನ ಮಾತಾಡ್ತಾ ತಡೆಯೋಕ್ಕಾಗ್ತಾ ಇಲ್ಲ. ಚೈನ್ ನೋಡಿ ಹೊಟ್ಟೆ ಅವ್ರಿ, ಅವಳು ಕೊಡ್ಸಿಲ್ಲ ಅಂತ. ಸರಿ ಗೈಸ್, 2 ಕಾಂಬೋ ಇಸ್ಕೊಳ್ಳೋಣ ಅಂತ ಹೇಳ್ತವನೆ. ನಾನು 1 ಕಾಂಬೋ ಹೇಳ್ತಾ ಇದ್ದೀನಿ. 2 ಹೆಂಗೆ ಪ್ರಿಪೇರ್ ಮಾಡ್ತಾರೆ ಕಾಂಬೋ ಫುಲ್. ಎಲ್ಲ ತಗೋತಾವ್ ನೋಡ್ರಿ. ಬಂದು ಒಂದು ಪೊಂಗಲ್ಲು, ಒಂದು ಕಾಂಬೋ ಹೇಳಿದ್ದೀವಿ. ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಮೆಟ್ಲು ಎತ್ಕೊಂಡು ಹೋಗೋದಿತ್ತು ಎಂಟ್ರೆನ್ಸ್. ಇವಾಗ ಸೈಡ್ ಮಾಡೋರಂತ ಕಟ್ಕೊಂತಿದಾರ ಕೈಗೆ. ಯಪ್ಪ ಗೈಸ್, ನಾವು ಇವಾಗ ಬಿಚ್ಚೋಳಿ ಅಮ್ಮ ಟೆಂಪಲ್ ಹತ್ರ ಬಂದಿದ್ದೀವಿ. ಬಟ್ ಇಲ್ಲಿ ನೋಡಿ ಫುಲ್ ಸಗಣಿ ಸರ್ಸ್ ಎಷ್ಟು ಚೆನ್ನಾಗಿ ಹಾಕಿದೆ ರಂಗೋಲಿ ಎಲ್ಲ. ವರ್ಷ ಬಂದಾಗೆಲ್ಲ ನೀರು ಕಮ್ಮಿ ಆಗ್ತಾ ಇರುತ್ತೆ ಗೈಸ್ ಇಲ್ಲಿ. ಬಾಯ್, ಏನು ನೋಡ್ತಾ ಇದೀಯಾ? ಓಯ್, ಲಾಸ್ಟ್ ಟೈಮ್ ಬಂದಾಗ ಎಷ್ಟು ನೀರು ಇತ್ತು, ಇವಾಗ ಇನ್ನೂ ಕಮ್ಮಿ ಆಗ್ಬಿಟ್ಟಿದೆ. ಏಯ್ ಮಾ, ಈ ಜಾಗದಲ್ಲಿ ಅನ್ನದಾನ ಮಾಡ್ತಾ ಇದ್ದಿದ್ದವರೆಲ್ಲ ಆ ಟೆಂಪಲ್ ಅವರು. ಬಟ್ ಇಲ್ಲಿ ನೋಡಿ ಹೊಸದಾಗಿ ಏನೇನು ಹಾಕಿದ್ದಾರೆ ಇಲ್ಲಿ. ಏನಿದು? ಚಾಪೆ. ಹಾಂ,
ಎಲ್ಲ ಫುಲ್ ನೆರಳು ಬರೋಕ್ಕೆ ಏನೋ ಮಾಡಿದ್ದಾರೆ ಗೈಸ್, ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ಮುಂಚೆದ ಕಾಲದಲ್ಲಿ ಹಳ್ಳಿ ಮನೆ ಇರೋದಲ್ಲ ಹಂಗೆ ಅನ್ನಿಸ್ತೈತೆ ತಾನೆ ಗೈಸ್. ಅವಾಗ ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ ಅಂದರೆ ಫುಲ್ ಟಯರ್ಡ್ ಆಗೋಗಿತ್ತು. ಆಟೋಯಿಂದನೇ ಅರ್ಧ ಟಯರ್ಡ್ ಆಗೋಗಿತ್ತು, ಎಲ್ಲ ಎತ್ತಾಕಿ ಸೊ ಮಲ್ಕೊಂಡ್ಬಿಡಿದ್ವಿ. ಇವಾಗ ಒಂದು 5:30 1:30 ಏನೋ ನಾವು ಮಲಗಿದಾಗ. ಒಂದು 4:30ಗೆ ಎದ್ದು ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸ್ನ್ಯಾಕ್ಸ್ ಅಂಗಡಿ ಇತ್ತು ಗೈಸ್, ಒಂದು ಲಸ್ಸಿ ಶಾಪ್ ಇತ್ತು. ಅದನ್ನು ತೆಗೆದ್ಮೇಲೆ ಇನ್ನೊಂದೇನೋ ಅಂಗಡಿ ಹಾಕಿದ್ರು, ಎಲ್ಲ ತೆಗೆದ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲಂತ ಹುಡ್ಕೊಂಡು ಹೋಗೋಣ. ಸ್ನ್ಯಾಕ್ಸ್ ಅಂಗಡಿ ಅಂತೂ ಸಿಕ್ಕಿಲ್ಲ. ಲಿಂಗಾಯತ್ ಹೋಟೆಲ್ ಅಂತೆ, ಒಂದು ಪಡ್ಡು ಆದರೂ ತಿನ್ಕೊಂಡು ಹೋಗೋಣ. ಬೇಜಾನ್ ಹೊಟ್ಟೆ ಎಸಿದಿದೆ, ಮಧ್ಯಾಹ್ನ ಏನು ತಿಂದಲ್ಲ. ಅದಕ್ಕೆ ಇವಾಗ ಹಾಲಾದರೂ ಕುಡಿತಿದ್ದೀವಿ. ಮಾಮಿ ಮೆಸ್ ಓಪನ್ ಆಗೋದು ಮತ್ತೆ 6:30ಗೆ. ಅದಕ್ಕೆ ಈಗಲೇ ಏನಾದರೂ ಸ್ವಲ್ಪ ಹಾಲು ತೊಗೊಂಡು. ನೀವು ನೋಡ್ರಿ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾನೆ. ಯಾಕೆ ಸಂತು ಅಲ್ಬೇಡ, ಏನಕ್ಕೆ ಅಳ್ತಾ ಇದೆಯಾ? ಈಗ ಅಳು, ಬೇಗ ಅಳು. ಒಂದು ಬೂಸ್ಟು ಒಂದು ಬಾದಾಮ್ ಮಾಡು ಗೈಸ್. ಇನ್ನು ಡೆನ್ನರ್ ಓಪನ್ ಆಗಿದ್ದು ಆಗಲೇ ನಾನು ಡೆನ್ನರ್ ತಗೊಂಡ್ಬಂದು ಕುಡಿಸ್ಬಿಟ್ಟಿದೆ. ನನಗೆ ಯಾರೂ ಇಲ್ಲ ಇಲ್ಲಿ, ಪಾಪ ಅವರೇ ರೆಡಿ ಮಾಡ್ಕೊಂಡಿಲ್ಲ ಇಲ್ಲಿ. ಇನ್ನು ಹೊಟ್ಟೆ ಅಲ್ಲೆಲ್ಲ ಫುಲ್ ಇರೋದಕ್ಕಿಂತ ಬೆಸ್ಟ್ ಇಲ್ಲ ಅಂದ್ಕೊಳ್ಳ ಅಂದ್ಬಿಟ್ಟು ಕರ್ಕೊಂಡ. ಇದೇ ರೋಡಲ್ಲೇ ನಮ್ಮದು ರೂಮ್ ಮಾಡಿರೋದು. ಸೊ ಅವಾಗಲೇ ಸುತ್ತಾಕೊಂಡು ಬಂದ್ಬಿಟ್ವಿ. ಹೋಟೆಲ್ ಚೆಕ್ಔಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ಮ ಬಸ್ ನೋಡಿ ಬಂದು ನಿಂತಿದೆ ಇಲ್ಲಿ. ನಾವು ಬುಕ್ ಮಾಡಿರೋ ಬಸ್. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಬಸ್. ಗೋಯಿಂಗ್ ಟು ಪಾಕಿಸ್ತಾನ್. 8:15 ಹೊರಡತ್ತಂತೆ. ಈಗ 8 ಗಂಟೆ ಕರೆಕ್ಟಾಗಿ. ಹೋಗಿ ಗತ್ತಿ ಕೂರೋಣ, ಇಲ್ಲೆಲ್ಲ ಎಲ್ಲಿ ಕೂರೋದು ಆಚೆ ಅಂದ್ಬಿಟ್ಟು ಹೋಗ್ತಾ ಇದೀವಿ ಬಸ್ ಹತ್ರ. ಹೌದಾ, ಗಟ್ಟಿ ಕೂಡ ನಾವು ಹಾಲು ಕೂಡ ಹಾಲು ಕುಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಗೈಸ್ ನನ್ನ ಗಂಡ. ಏನು ಶಿಷ್ಯ ಗೈಸ್, ಇವಾಗ ಹತ್ತಿದವೆ ಬಸ್ನ. ವಿಜಯ್ ಟ್ರಾವೆಲ್ಸ್ ಗುಡ್ ಅಂದ ತಕ್ಷಣ ಪೀಸಾಗಿದೆ ಗಾಳಿ. ಕೆಳಗಡೆ ಉಸಿರು ಕಟ್ಟಂಗೆ ಆಗುತ್ತೆ ಗೈಸ್. ಸೀರಿಯಸ್ ಆಗಿ ಕೆಳಗಡೆ ಒಂಥರ ಬಾಕ್ಸಲ್ಲಿ ಮಲಗ್ದಂಗೆ ಇರುತ್ತೆ. ಇಲ್ಲಿ ನೋಡಿ ಒಳ್ಳೆ ಪೀಸಾಗಿ ವ್ಯೂ ನೋಡ್ಕೊಂಡು ಹೋಗೋಣ. ಇವತ್ತು ಓಕೆ ಗೈಸ್, ಖುಷಿ ಆಯಿತು ನನಗೆ, ಖುಷಿ ಆಯಿತು. ಇದು ನೋಡಿ ಬೆಡ್ಶೀಟ್ ಬಂದ ತಕ್ಷಣ ಬೆಡ್ಶೀಟ್ ಓದ್ಕೋದವನು ಗೈಸ್. ಇವನು AC ತಣ್ಣಗೆ ಹೊಡಿತೀನಿ. ಟ್ರಿಪ್ ಸಂದೇಶ್ ಟ್ರಿಪ್ ಅಲ್ಲ, ದೇವಸ್ಥಾನ. ಹಾಂ, ಹೆಂಗಿತ್ತು? 1 ಡೇ ಔಟಿಂಗ್, 1 ಡೇ ಟೆಂಪಲ್. ಕ್ಯಾಪ್ ಹಾಕೋ, ಕ್ಯಾಪ್ ಇರೋದೇನಕ್ಕೆ? ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಎಲ್ಲ ನಿಮ್ಮ ಕಡೆನೇ ತಿರ್ಗಿಸ್ಕೊ. ತಿರುಗಿಸು ಎಲ್ಲ ನನ್ನ ಕಡೆ ಬಿಡ್ಬೋದು. ಆಲ್ಮೋಸ್ಟ್ 4:38 ನಾವು ಅಲ್ಲಿ ಇಳ್ಕೊಂಡ್ವಿ. ನಾವು ಮನೆ ಹತ್ರನೇ ಸ್ಟಾಪ್ ತೊಗೊಂಡ್ವಿ, ಲೈಕ್ ಮಹಾಲಕ್ಷ್ಮಿ ಲೇಔಟಲ್ಲಿ ಸ್ಟಾಪ್ ತೊಗೊಂಡ್ವಿ. ಅಲ್ಲಿಂದ ಆಟೋ ಬುಕ್ ಮಾಡಿ ಮನೆಗೆ ಬಂದು ಮಲ್ಕೊಂಡ್ಬಿಟ್ಟಿದ್ವಿ. ಫುಲ್ ಟಯರ್ಡ್ ಆಗೋಗಿತ್ತು ಅಂದ್ಬಿಟ್ಟು. ಆ್ಯಂಡ್ ಇವಾಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಕೂತಿದ್ದೀನಿ. ಆಲ್ಮೋಸ್ಟ್ 12 ಆಗಿದ್ದೆ. ಸೊ ಇಟ್ ವಾಸ್ ಕ್ವೈಟ್ ಅ ಗುಡ್ ಜರ್ನಿ. ನಾವೇ ಡ್ರೈವ್ ಮಾಡ್ಕೊಂಡು ಹೋಗಿ ಫುಲ್ ಟಯರ್ಡ್ ಆಗೋದಕ್ಕಿಂತ ಈ ಥರ ಸ್ವಲ್ಪ ಟಯರ್ಡ್ ಆಗೋದು ಚೆನ್ನಾಗಿದೆ ಅಂತ ನನ್ನ ಫೀಲು. ಕಮ್ಮಿ ಬಜೆಟಲ್ಲಿ ಹೋದ್ರೆ ನಮ್ಗೆ ಸ್ವಲ್ಪ
ಆವ್ರೇಜ್ ಗಾಡಿ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಹೋದಷ್ಟು ಚೆನ್ನಾಗಿರೋ ಗಾಡಿ ಸಿಗುತ್ತೆ. ಸೊ ಎಸ್, ಇವಾಗ ನಾನು ಎಕ್ಸ್ಪೆನ್ಸಸ್ ಎಲ್ಲ ಹೇಳ್ತೀನಿ. ಬಜೆಟ್ ಫ್ರೆಂಡ್ಲಿ ಹೆಂಗೆ ನಾವು ಒನ್ ಡೇ ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ ಅಂತ, ಇಬ್ಬರಿಂದ ನಾವೇನೇನು ಖರ್ಚು ಮಾಡಿದ್ವಿ ಅಂತ ತೋರಿಸ್ತೀನಿ. ಈ ಸೈಡ್ ನೀವು ಎಷ್ಟು ಉಳಿಸ್ಬೋದು, ನೀವು ಎಷ್ಟು ಖರ್ಚು ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಥಿಂಗ್ ನಾವು ಬುಕ್ ಮಾಡಿದ್ದು ನೇಮ್ ಬಂದುಬಿಟ್ಟು ಸಿಲ್ವರ್ ಲೈನ್ ಅಂತ ಇತ್ತು. ಫಸ್ಟ್ ಬುಕ್ ಮಾಡಿದಾಗ ನಮಗೆ ಆಲ್ಮೋಸ್ಟ್ 1590 or 1509 ಸಮಥಿಂಗ್ ಆಯಿತು ಇಬ್ಬರಿಂದ. ಸೊ ಫಸ್ಟ್ ಅದು ಖರ್ಚು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು 1000 ರೂಪೀಸ್ ರೂಮಿಗೆ ಹೋಯ್ತು ನಮಗೆ. ಅಲ್ಲಿ 1500 ಹೇಳ್ತಾಯಿದ್ರು. ಇಬ್ಬರೇ ಇರೋದ್ರಿಂದ ಸಂಜೆ ಹೋಗೋದ್ರಿಂದ 1500 ಎಲ್ಲ ವರ್ತ್ ಇರಲಿಲ್ಲ. ಆ್ಯಂಡ್ ರೂಮ್ಗೂ ಅದೇನು ವರ್ತ್ ಇರಲಿಲ್ಲ. ಬಾರ್ಗೇನ್ ಮಾಡಿ ನಾನು 800ಗೆ ಮಾಡಿದೆ, ಬಟ್ ಅಲ್ಲಿ 1000ವರೆಗೂ ಬಂತು. ನನಗೆ ಅದು ಸ್ಯಾಟಿಸ್ಫೈ ಆಗಿಲ್ಲ. ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಇನ್ನೊಂದು ಸ್ವಲ್ಪ ಬಾರ್ಗೇನ್ ಮಾಡೋರು ನಿಮ್ಗೆ 800ಗೆ ಆರಾಮಾಗಿ ಸಿಗುತ್ತೆ. ನಾವು 1000 ಕೊಟ್ವಿ, ನೀವು 800ಗೂ ಮಾಡಿಸ್ಕೊಳ್ಬೋದು, ಡಿಪೆಂಡಿಂಗ್ ಆನ್ ದ ಥಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಆ್ಯಕ್ಚುಲಿ ಎಂಟ್ರಿ ಬೇರೆ ಕಡೆಯಿಂದ ಮಾಡಿಬಿಟ್ಟಿದ್ದಾರೆ, ಜನರಲ್ ಎಂಟ್ರಿ. ಸೊ ನಾವು ಹೋದರೆ ಒಂದು 2 ಸತಿ 3 ಸತಿ ಅದು ದರ್ಶನ ಮಾಡ್ತೀವಿ. ಲಾಸ್ಟ್ ಟೈಮ್ ಎಲ್ಲ ಹಾಗೆ ಮಾಡಿದ್ವಿ. ಸೊ ನಾನು ಅದೇ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ. ಅದಕ್ಕೆ ಜನರಲ್ ಹೋದರೆ ಇಲ್ಲಿ ಹೋಗಿ ಮತ್ತೆ ಆಚೆ ಬಂದು ಮತ್ತೆ ಇಲ್ಲಿಂದ ಹೋಗಬೇಕು ಅಂದ್ಬಿಟ್ಟು ಬೇಡ ಗುರು ಅಂದ್ಬಿಟ್ಟು ಅಲ್ಲೇ ಕೂತಿದ್ರು ಗೇಟ್ ಹತ್ರನೇ. ಇವಾಗ ಅಲ್ಲೂ ಎಂಟ್ರಿ ಟಿಕೆಟ್ ಮಾಡಿಬಿಟ್ಟಿದ್ದಾರೆ. 500 ಎಂಟ್ರಿ ಟಿಕೆಟ್ ಇತ್ತು. ಲೈಕ್ ಡೈರೆಕ್ಟ್ ಗೇಟಿಗೆ ಬಿಡ್ತಾರೆ ಅಲ್ಲಿ. ಸೊ ನಮ್ಮದು ಗೇಟ್ ನಂಬರ್ 7ಗೆ ಬಂದದ್ದು. ಆ್ಯಂಡ್ 500 ನಾವು ಇಬ್ಬರಿಂದ ಕೊಟ್ವಿ. ಆ್ಯಂಡ್ ನೀವು ಅದನ್ನು ಮೈನಸ್ ಮಾಡ್ಬೋದು. ನೀವು ಜನರಲಲ್ಲಿ ಹೋಗ್ಬೋದು, 1 ಟೈಮ್ ದರ್ಶನ ಮಾಡೋರು ಆ ಥರ. ಅಲ್ಲಿಂದ ಬಂದ್ಬಿಟ್ಟು ನಾವು ನಾಷ್ಟ ಮಾಡೋಕ್ಕೆ ಹೋದ್ವಿ. ಮಾಮಿ ಮೆಸ್ ಅಂತ ಇದೆ ಗೈಸ್, ಅಲ್ಲೇ ಬೆಸ್ಟು. ಅದು ಬೆಂಗಳೂರು ಅವರಿಗೆ. ಬಿಕಾಸ್ ನನಗೆಲ್ಲೂ ಅಲ್ಲಿ ಸೆಟ್ ಆಗಿಲ್ಲ. ನಮ್ಮಪ್ಪ ಎಲ್ಲೂ ಹೋಗ್ಬೇಡ, ಅಲ್ಲೊಂದೇ ಕಡೆ ಹೋಗು ಅಂದರು. ಸ್ವಲ್ಪ ಅಂತ ಸಂಧಿ ಎಲ್ಲ ಹೋದ್ವಿ. ಸೊ ಆ ಸಂಧಿ ಹೋದಾಗ ಅಲ್ಲಿ ಮಾಮಿ ಮೆಸ್ ಸಿಕ್ತು. ನಾವು ಎಲ್ಲಿಂದನೋ ಸುತ್ಕೊಂಡು ಹೋದ್ವಿ. ಬಟ್ ನಾವು ಇದ್ದಿದ್ದು ರೂಮ್ ರೋಡಲ್ಲೇ ಇದ್ದಿದ್ದು. ಒಂದು ಪೊಂಗಲ್, ಎಂತ ಪೊಂಗಲ್ ಅದೆಲ್ಲ ಏನೇನೋ ತೊಗೊಂಡ್ವಿ. ಸೊ ನಮ್ಗೆ ಆಲ್ಮೋಸ್ಟ್ ಅಲ್ಲಿ 150-160 ರೂಪೀಸ್ ಆಯಿತು. ಆ್ಯಂಡ್ ನಿಮಗೂ ಸೇಮ್ ಆಗುತ್ತೆ. ಎಷ್ಟು ಜನ ಮೇಲೆ ಹೋಗ್ತೀರಾ, ಅದನ್ನು ಇಬ್ಬರಿಗೆ ನಾನು ಹೇಳ್ತಾ ಇರೋದು. ಸೊ ಎಷ್ಟು ಜನ ಮೇಲೆ ಹೋಗ್ತೀರಾ ನಿಮ್ಗೆ ಅಲ್ಲಿ ಅಷ್ಟು ಡಿಪೆಂಡ್ ಆಗುತ್ತೆ. ಪಂಚಮುಖಿ ಆಂಜನೇಯ ಆ್ಯಂಡ್ ಬಿಚ್ಚಾಲಮ್ಮ ಟೆಂಪಲ್ ಎಲ್ಲ ಇದೆ ಅಲ್ಲ, ಅಲ್ಲಿಗೆ ಹೋಗಬೇಕಾಗಿದ್ದು. ಅಲ್ಲಿ ತುಂಬ ನೀವು ಶೇರಿಂಗಲ್ಲಿ ಹೋದರೆ ಜಸ್ಟ್ 100 ರೂಪೀಸ್ ಪರ್ ಪರ್ಸನ್, ಮ್ಯಾಕ್ಸಿಮಮ್ 150 ರೂಪೀಸ್ ಆಗುತ್ತೆ ಪರ್ ಪರ್ಸನ್, ಡಿಪೆಂಡಿಂಗ್ ಒಂದು ಗಾಡಿ. ಸ್ವಲ್ಪ ಚಿಕ್ಕ ಗಾಡಿ ಜಾಸ್ತಿ ಜನ ತುಂಬಿದ್ರೆ 100 ಆಗುತ್ತೆ. ಸ್ವಲ್ಪ ದೊಡ್ಡ ಗಾಡಿ ಮಿನಿಮಲ್ ಸ್ಪೇಷಿಯಸ್ ಆಗಿದ್ರೆ 150 ತೊಗೋತಾರೆ. ಬಟ್ ನಂಗೆ ಫ್ಯಾಮಿಲಿ ಜೊತೆ ಹೋಗಿ ಆ ಥರ ಅಭ್ಯಾಸ ಆಗಿದ್ದಿದ್ದು. ನನಗೆ ಬೇರೆಯವ್ರ ಜೊತೆ ಹೋಗೋಕ್ಕೆ ಫುಲ್ ಕಂಫರ್ಟೇಬಲ್ ಇರಲಿಲ್ಲ. ನಮಗೆ ಆಲ್ರೆಡಿ ಸ್ಟ್ರೆಸ್ ಆಗೋಗಿತ್ತು. ಅದಕ್ಕೆ ನಾವೇನಂದ್ರೆ ಬರೀ ಇಬ್ಬರೇ ಕರ್ಕೊಂಡು ಹೋಗ್ರಿ ಅಂತ ಅಂದ್ಬಿಟ್ಟು ಮಾತಾಡಿದ್ವಿ. ಅಲ್ಲಿ 800 ರೂಪೀಸ್ ಬಿತ್ತು. ಇಬ್ಬರೇ ಹೋಗಿದ್ದರಿಂದ 800 ಕೊಟ್ವಿ. ನೀವು ಇಲ್ಲಿ ಖರ್ಚು ಕಮ್ಮಿ ಮಾಡ್ಬೋದು. ಲೈಕ್ ಬರೀ 150, 300 ಇಟ್ಕೊಳ್ಳಿ. 150 ಪರ್ ಪರ್ಸನ್ ಚೆನ್ನಾಗಿರೋ ಗಾಡೀಲಿ ಹೋಗ್ತೀರಾ ಅಂದರೆ 150 ಪರ್ ಪರ್ಸನ್. 2 ಪರ್ಸನ್ಗೆ ಇಬ್ಬರಿಗೆ 300 ಆಗುತ್ತೆ. ನಾವು ಮಧ್ಯಾಹ್ನದ ಊಟ ಮಾಡಿಲ್ಲ, ನಾವು ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಬೆಚ್ಚಾಲಮ್ಮ ಟೆಂಪಲಲ್ಲಿ ಊಟ ಅನ್ನದಾನ ಇರುತ್ತೆ. ಲೈಕ್ ಎವ್ರಿ ಡೇ ಇರುತ್ತೆ, ಏನದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಹೋದವರು ಅಲ್ಲೇ ಊಟ ಮಾಡ್ಕೊಂಡು ಬರ್ಬೋದು. ಅಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಅಗೇನ್ ಮಾಮಿ ಮೆಸ್ಸಿಗೆ ಹೋಗ್ಬೋದು. ಬಟ್ ನಾವು ಏನೂ ತಿಂದಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ಟಿದ್ವಿ. ತಿಂದಿದ್ದಿದ್ರು 100-200 ರೂಪೀಸ್ ಮಾಮಿ ಮೆಸ್ಸಲ್ಲಿ ಅಂದರೆ ಖರ್ಚಾಗಿರೋದು. ಇಲ್ಲ ಬಿಚ್ಚಾಲಮ್ಮ ಟೆಂಪಲೆಲ್ಲ ತಿಂದಿದ್ದಿದ್ರೆ ಏನೂ ಖರ್ಚಾಗ್ತಾ ಇರಲಿಲ್ಲ. ಅಲ್ಲಿ ಊಟ ನಿಜ ಚೆನ್ನಾಗಿರುತ್ತೆ ಗೈಸ್. ಅವರು ಅನ್ನದಾನ ಮಾಡೋದು ನಿಜ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾವು ಮಲ್ಕೊಂಡ್ಬಿಟ್ವಿ. ಮತ್ತು ಆಮೇಲೆ ಎದ್ದು ಸುಮ್ಮನೆ ಸುತ್ತಾಡಕ್ಕೆ ಹೋದ್ವಿ. ಮತ್ತು ಅಲ್ಲೇನೋ ಒಂಚೂರು ಪಡ್ಡು ತಿಂದ್ವಿ. ಆಮೇಲೆ ಏನೇನು ಪಡ್ಡು ತಿಂದ್ವಿ, ಹಾಲು ಕುಡಿದ್ವಿ. ಸೊ ಅಲ್ಲೊಂದು 100 ರೂಪೀಸ್ ಇಟ್ಕೊಳ್ಳಿ. ನಿಮಗೂ ಏನಾದರೂ ಅಲ್ಲಿ ಸ್ನ್ಯಾಕ್ಸ್ ಅದು ಇದು ಲಸ್ಸಿ ಡೇ ಅಂತ ಇದೆ. ಅಲ್ಲಿ ಲಸ್ಸಿ ಡೇ ಕೆಫೆ ಅಂತ ಏನೋ ಚೇಂಜ್ ಮಾಡಿದ್ದಾರೆ. ಫಸ್ಟ್ ಆ್ಯಕ್ಚುಲಿ ಟೆಂಪಲ್ ಆರ್ಚ್ ಆಪೋಸಿಟ್ ರೋಡಲ್ಲೇ ಫುಲ್ ಇದ್ದಿದ್ದು. ಅಲ್ಲಿಂದ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ಲಾಸ್ಟ್ ಒಂದು 2 ಸತಿ ಹೋದಾಗಿಂದ ಹುಡುಕಿ ಸಾಕಾಗೋಯ್ತು ಅವ್ರನ್ನ. ಇವತ್ತು ಸುಮ್ಮನೆ ನೆನ್ನೆ ಸುತ್ತಾಡುವಾಗ ಅವಾಗ ಕಾಣಿಸಿದ್ರು ಅವ್ರು. ನಾನು ಕೇಳಿದ್ದಕ್ಕೆ ಅಲ್ಲಿದ್ದವ್ರೇನ ಅಂತ ಹೋದ್ರೆ ಅವ್ರ ಹತ್ರ ಬರ್ಗರ್ ಪಾವ್ ತುಂಬ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ ಅಲ್ಲಿ ಹೋದರೆ. ಹಾಲು ಗಿಲಲ್ಲಿ ಅದೆಲ್ಲ ಕುಡ್ಕೊಂಡು ಮತ್ತೆ ನಾವೇನು ಮಾಡಿದ್ವಿ, ಮಮ್ಮಿ ಮೆಸ್ ಹೋದ್ವಿ, ಊಟ ಮಾಡಿದ್ಬಿಟ್ವಿ. ಇನ್ನು ಬಸ್ ಹತ್ತಿ ಮತ್ತು ಅಲ್ಲೆಲ್ಲ ಇಳಿಸ್ತಾರೆ ಬೇಡ ಅಂದ್ಬಿಟ್ಟು ಇಲ್ಲೇ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ. ಫುಲ್ ಮೀಲ್ಸ್ ತೊಗೊಂಡು 200 ರೂಪೀಸ್ ಆಯಿತು ಇಬ್ಬರಿಂದ. ಆಮೇಲೆ ವಾಪಸ್ ಬರ್ತಾ ಬುಕ್ಕಿಂಗ್ ನಾವು ಮಾಡ್ಕೊಂಡ್ವಲ್ಲ, ಅದು ಆಲ್ರೆಡಿ ಮಾಡಿದ್ವಿ. ಅದು ಬಂದುಬಿಟ್ಟು ನಮಗೆ 1960 ಸಮಥಿಂಗ್ 950 ಸಮಥಿಂಗ್ ಆಯಿತು. ರೌಂಡ್ ಫಿಗರ್ ಆಫ್ 2000 ಇಟ್ಕೊಂಡಿದ್ದೀನಿ ನಾನು.
ಇಬ್ಬರಿಂದ ರೌಂಡ್ ಫಿಗರ್ 2000 ಇಟ್ಕೊಂಡಿದ್ದೀನಿ. ಸೊ ಟ್ರಾವೆಲಿಗೆ 4000 ಕಂಪ್ಲೀಟ್ ಆಗಾಯಿತು. ಇದೆಲ್ಲ ನೀವು ಕಮ್ಮಿ ಖರ್ಚು ಮಾಡಿದ್ರೆ ನಿಮ್ಗೆ ಇಷ್ಟು ಸೇವ್ ಮಾಡಿ ಇಷ್ಟೇ ಖರ್ಚಾಗುತ್ತೆ. ನಮ್ಗೆ ಇಷ್ಟ ಆಗಿದೆ ಗೈಸ್. ಸೊ ಐ ಗೆಸ್ ಸಮ್ಟೈಮ್ಸ್ ಈ ಥರ ಡಿವೈನ್ ಎನರ್ಜಿ ಬೇಕು ಆ್ಯಂಡ್ ಸಮ್ಟೈಮ್ಸ್ ನಮಗೆ ಪೀಸ್ ಬೇಕು ಅಂದರೆ ಈ ಥರ ಜಾಗಕ್ಕೆ ಹೋಗಲೇಬೇಕಾಗುತ್ತೆ. ಯಾವಾಗಲೂ ಆಚೆ ಸುತ್ತಿ ಆರ್ ಕೆಲಸ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ. ಸಮ್ಟೈಮ್ಸ್ ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಅಂತ ಇಂಥ ಜಾಗಕ್ಕೆ ಹೋಗಬೇಕಾಗುತ್ತೆ ಗೈಸ್. ಆ್ಯಂಡ್ ಪರ್ಸ್ನಲಿ ನನಗೆ ತುಂಬ ರೀಸೆಂಟಾಗಿ 1-2 ಟೈಮ್ಸ್ ಹೋದಾಗಿಂದ ತುಂಬ ಕನೆಕ್ಟ್ ಆಗ್ತಾಯಿದೆ. ಆ್ಯಂಡ್ ಐ ಗೆಸ್ ನನ್ನ ಎರಾಗೆ ಎಂಟರ್ ಆಗ್ತಾಯಿದ್ದೀನಿ, ರಾಯರಿದ್ದಾರೆ ಅನ್ನೋ ಎರಾ. ಬಟ್ ಸ್ಟಿಲ್ ಯಾವುದೇ ಆಗಿರಲಿ ಗೈಸ್, ನಂಬಿಕೆ ಇಂಪಾರ್ಟೆಂಟ್. ನಂಬಿ ನಾವು ಒಳ್ಳೆ ದಾರಿಯಲ್ಲಿ ಹೋದರೆ ದೇವ್ರು ನಮ್ಮನ್ನ ಕಾಪಾಡ್ತಾರೆ. ಆ್ಯಂಡ್ ಅಷ್ಟೇ ಗೈಸ್, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಫ್ಯಾಮಿಲಿ ಜೊತೆ ಚೆನ್ನಾಗಿರಿ, ಎಲ್ಲ ಸೈಡ್ಗಿಡಿ. ಫಸ್ಟ್ ಫ್ಯಾಮಿಲಿ ಬರುತ್ತೆ, ಕೆಲಸ ದುಡ್ಡು ಎಲ್ಲ ಇದ್ದಿದ್ದೆ, ಫ್ರೆಂಡ್ಸ್ ಎಲ್ಲ ಬರ್ತಾರೆ ಹೋಗ್ತಾರೆ. ಸೊ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್. ನಿಮ್ಮ ಲವ್ಡ್ ಒನ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಅಷ್ಟೇ ಇವತ್ತಿಗೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್.